ಆಚಾರ್ಯಪ್ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಭಜೆ ಮಹೇಂದ್ರ ಸಚ್ಚಿಷ್ಯಂ ಯೋಗೀಂದ್ರಂ ವಿಜಯಧ್ವಜಂ. ವಿಜಯಧ್ವಜ ತೀರ್ಥರ ಮಾತು, ಅವರ ವಾಣಿ ಕಾಮಧೇನು ಅಂತ ವರ್ಣಿಸಿದ್ದಾರೆ. ನಮಗೆಲ್ಲ ಇಷ್ಟಾರ್ಥ, ಭಗವದ್ಜ್ಞಾನ, ಭಗವದ್ಭಕ್ತಿ, ವೈರಾಗ್ಯ ಇದೆಲ್ಲ ದೊರೆಯಬೇಕಾಗಿದ್ದರೆ ಅವರ ವಾಣಿ ಭಾಗವತದ ವ್ಯಾಖ್ಯಾನವನ್ನು ನಾವು ಅಧ್ಯಯನ ಮಾಡಿದರೆ ನಮಗಂತ ಉತ್ತಮವಾಗಿರತಕ್ಕಂಥ ಜ್ಞಾನ, ಭಕ್ತಿ, ವೈರಾಗ್ಯ ಅದು ಬೆಳೀಲಿಕ್ಕೆ ಸಾಧ್ಯ. ಶಿವತೀರ್ಥರು ವರ್ಣಿಸ್ತಾರೆ, ಜಯ ವಿಜಯವು ದಂಡಧರು, ಜಯ ಮತ್ತು ವಿಜಯ. ಜಯತೀರ್ಥರು, ವಿಜಯತೀರ್ಥರು ಸಾಮಾನ್ಯವಾಗಿ ಸಮಕಾಲ. ಅವರಿಬ್ಬರೂ ದಂಡಧಾರಿಗಳು, ಯತಿಗಳು. ಅವರ ಅನುಗ್ರಹ ಅದನ್ನು ಪ್ರಾರ್ಥಿಸಿದ್ದಾರೆ. ವಿಜಯಧ್ವಜ ತೀರ್ಥರನ್ನು ವರ್ಣನೆ ಮಾಡುವಾಗ ಜಯತೀರ್ಥರು ಮತ್ತು ವಿಜಯತೀರ್ಥರು ಇಬ್ಬರನ್ನು ಕೂಡ ಸ್ತೋತ್ರ ಮಾಡಿ ಅವರ ವಾಣಿ ನಮ್ಮ ಮನಸ್ಸಿನಲ್ಲಿ ಅಂತಃಪ್ರವಿಷ್ಟವಾಗಿದೆ. ಟೀಕಾಚಾರ್ಯರ ವಾಣಿ, ವಿಜಯಧ್ವಜರ ವಾಣಿ ಅಂತಃಪ್ರವಿಷ್ಟ ಚೇತನ, ನಮ್ಮ ಚೇತನಸ್ಸಿನಲ್ಲಿ ಅದು ಒಳಗೆ ಸೇರಿದೆ ಎಂಬುದಾಗಿ ಟೀಕಾಕೃತ್ಪಾದರ ಸುಧಾದಿ ಗ್ರಂಥ, ವಿಜಯಧ್ವಜ ತೀರ್ಥರ ಭಾಗವತ ಗ್ರಂಥ ಅದು ನಮ್ಮ ಎಲ್ಲ ಇಷ್ಟಾರ್ಥವನ್ನು ಕೊಡಬಲ್ಲದು. ನಮ್ಮ ಅಂತರಂಗದಲ್ಲಿ ಅದರ ಪ್ರವೇಶವಾಗಲಿ ಎಂಬುದಾಗಿ ವಿಜಯಧ್ವಜರ ಸ್ತೋತ್ರ ಮಾಡುವ ವಿಶ್ವಪತಿ ತೀರ್ಥರು ಆ ರೀತಿ ಅವರ ಮಹಿಮೆಯನ್ನು ವರ್ಣಿಸಿದ್ದಾರೆ. ವಿಜಯಧ್ವಜ ತೀರ್ಥರು ಪ್ರತಿ ಅಧ್ಯಾಯಕ್ಕೂ ಕೂಡ ಸಾರ, ಪ್ರಾರಂಭದಲ್ಲಿ ಈ ಅಧ್ಯಾಯದ ಸಾರ ಸಂದೇಶ ಇದೆ. ಪ್ರತಿಯೊಂದು ಅಧ್ಯಾಯವೂ ಇದೆ. ಪ್ರಾರಂಭದಲ್ಲಿ ಈ ಅಧ್ಯಾಯದಲ್ಲಿ ನೀಡುವ ಉಪದೇಶ, ಅದನ್ನೇ ಸಂಗ್ರಹ ಮಾಡಿದರೆ ದೊಡ್ಡ ಉಪದೇಶ ಆಗ್ತದೆ. ಪ್ರತಿ ಭಾಗವತದ ಎಲ್ಲ ಅಧ್ಯಾಯದ ಪ್ರಾರಂಭದಲ್ಲಿ ಈ ಅಧ್ಯಾಯದ ಸಾರ ಏನು ಸಂದೇಶ ನೀಡ್ತಾ ಇದೆ ಅದನ್ನು ಬಹಳ ಚೆನ್ನಾಗಿ, ಅವರ ವಾಕ್ಯದ ಶೈಲಿ, ಅವರ ಸಂಸ್ಕೃತ ಭಾಷೆಯ ಶೈಲಿ ಅಷ್ಟು ಲಲಿತ, ಅಷ್ಟು ಗಂಭೀರ, ಅಷ್ಟು ಅದ್ಭುತ. ಪ್ರತಿಯೊಂದು ಅಧ್ಯಾಯದ ಆದಿಯಲ್ಲಿ ಅಂಥ ಗಂಭೀರವಾದ ವಾಣಿಯಲ್ಲಿ ಆ ಅಧ್ಯಾಯದ ಸಾರವನ್ನು ಹೇಳಿದ್ದಾರೆ. ಅದನ್ನು ಪೂರ್ತಿಯಾಗಿ ಓದಿದರೆ ಅವರಿಂದ ನಾವು ವಿಶೇಷವಾದ ಇಡೀ ಭಾಗವತದ ಸಂದೇಶವನ್ನು ಗ್ರಹಣ ಮಾಡಲು ಅನುಕೂಲವಾಗ್ತದೆ. ಅವರಿಂದ ಶ್ಲೋಕ, ಪ್ರತಿಯೊಂದು ಅಧ್ಯಾಯದ ಮುಂದ ಶ್ಲೋಕ, ವಾರಿಜವಾಸ ವಾರಿಜಯೋನಿ ತ್ರಿನಯನ ಶತಮುಖ ಮುಖಸುರ ಮುಕುಟ ಶ್ರೇಣಿ ನಿಷಣ್ಣ ಶ್ರೀಪದ ಪೀಠಂ ಸಲಲಿಲ ಸಲಿಲದ ಶಿತಿ ರುಚಿ ರುಚಿರಂ ಮೃದುಹೇನ್ವಾ ಅಂದಿತಲೋಕಂ ದಾರಿತ ದಿತಿಸುತ ಮದಗಿರಿ ಶಿಖರಂ ಕೃಷ್ಣಮಕೃಷ್ಣಂ ಚಿಂತೆಯ ಚೇತಃ ಶುಚಿತರ ಮತಿಗುಣ ಯದುಕುಲ ತಿಲಕ. ಬಹಳ ಲಲಿತವಾಗಿದೆ, ಬಹಳ ಸುಂದರವಾಗಿದೆ ಇಂಥ ಶ್ಲೋಕಗಳು ಅವರ ವ್ಯಾಖ್ಯಾನದ ಪ್ರತಿಯೊಂದು ಸ್ಕಂದದ ಮೊದಲು ಮತ್ತು ಕೊನೆಗೆ ಓದಿದರೆ ಅವರ ಕಾವ್ಯ ಶೈಲಿ, ಸಂಸ್ಕೃತ ಕಾವ್ಯದ ರಚನಾ ಶೈಲಿ, ಅವರ ಗಾಥಾ 10 ಶ್ಲೋಕ ಎಷ್ಟು ಚೆಂದವಾಗಿದೆ. ಈ ರೀತಿ ತಮ್ಮ ಅಮೃತವಾಣಿಯಿಂದ ಶಾಸ್ತ್ರದ ಸಂದೇಶ, ಭಾಗವತದ ಸಂದೇಶ ಎಲ್ಲರ ಹೃದಯ ಮುಟ್ಟುವಂತಹ ರೀತಿಯಲ್ಲಿ ಅನುಗ್ರಹ ಮಾಡಿ ಇಡೀ ನಮ್ಮ ಮಾಧ್ವ ಪರಂಪರೆಯಲ್ಲಿ ಅವರ ವ್ಯಾಖ್ಯಾನವನ್ನು ಅವಲಂಬಿಸದೆ ಯಾರೂ ಭಾಗವತ ಪ್ರವಚನ ಮಾಡುವುದಿಲ್ಲ. ಎಲ್ಲ ಭಾಗವತ ಪ್ರವಚನಕಾರರು ವಿಜಯಧ್ವಜಿಯ ವ್ಯಾಖ್ಯಾನವನ್ನು ಅವಲಂಬಿಸಿಕೊಂಡು ಆ ನೆಲೆಯಲ್ಲೇ ಪ್ರವಚನ ನಡೆಸ್ತಾ ಇದ್ದಾರೆ. ಅಂತಹ ದೊಡ್ಡ ಭಾಗವತದ ಎಲ್ಲ ಶ್ಲೋಕದ ಅರ್ಥ ವಿವರಿಸಿ ನಮಗೆ ದೊಡ್ಡ ಜ್ಞಾನವನ್ನು ನೀಡಿದ ಮಹಾನುಭಾವರು, ದೊಡ್ಡ ಗುರುಗಳು ವಿಜಯಧ್ವಜ ತೀರ್ಥರು. ಜ್ಞಾನ, ಭಕ್ತಿ, ವೈರಾಗ್ಯ ನಿಧಿಗಳು. ಅವರು ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಕೆಲವು ಆಧ್ಯಾತ್ಮಿಕ ಸಂದೇಶ, ಸಮುದ್ರ ಮಥನ, ಇದು ಬರೀ ಅಮೃತಕ್ಕೋಸ್ಕರ ದೇವತೆಗಳು ಮಾಡಿದ ಸಮುದ್ರ ಮಥನವಲ್ಲ,
ನಮ್ಮ ಜೀವನದಲ್ಲಿ ನಾವು ಸಮುದ್ರ ಮಥನ ಮಾಡಬೇಕು ಅಂಥ ಸಂದೇಶ. ಶಾಸ್ತ್ರವೇ ಸಮುದ್ರ ಅವರು ಬರೆದಿದ್ದಾರೆ. ಇದೊಂದು ದೊಡ್ಡ ಅಧ್ಯಾತ್ಮ ಸಂದೇಶ ನೀಡ್ತಾ ಇದೆ. ಶಾಸ್ತ್ರ ಸಮುದ್ರ, ಶಾಸ್ತ್ರ ಸಮುದ್ರದ ಮಥನ ಮಾಡಿ. ಮಂದರ ಪರ್ವತ ಯಾವುದು? ಮನಸ್ಸು. ಮನಸ್ಸೆಂಬ ಮಂದರ ಪರ್ವತದಲ್ಲಿ ಬುದ್ಧಿ ಎಂಬ ವಾಸುಕಿಯನ್ನು ಸುತ್ತಿ ಸರಿಯಾಗಿ ಮಥನ ಮಾಡಿ, ಶಾಸ್ತ್ರದ ಮಥನ ಮಾಡಿ. ಮಥನ ಮಾಡುವಾಗ ದೈತ್ಯರು ಬೇಕು, ದೇವತೆಗಳು ಬೇಕು. ದೈತ್ಯರು ದೇವತೆಗಳು ಸೇರಿ ಸಮುದ್ರ ಮಥನ ಮಾಡಿದ್ದು. ಶಾಸ್ತ್ರ ಸಮುದ್ರ ಮಥನ ಮಾಡುವಾಗ ದೈತ್ಯರು ಯಾರು, ದೇವತೆಗಳು ಯಾರು? ಪೂರ್ವಪಕ್ಷ ಸಿದ್ಧಾಂತ, ಪೂರ್ವಪಕ್ಷ ಆಕ್ಷೇಪ, ಅದಕ್ಕೆ ಉತ್ತರ. ಪೂರ್ವಪಕ್ಷ ದೈತ್ಯ, ಸಿದ್ಧಾಂತ ದೇವತೆ. ಆ ದೇವತೆಗಳು ದೈತ್ಯರು ಸೇರಿ ಪೂರ್ವಪಕ್ಷ ಉತ್ತರ ಪಕ್ಷಗಳ ಸಿದ್ಧಾಂತಗಳ ಮುಖಾಂತರ ಶಾಸ್ತ್ರ ಸಮುದ್ರವನ್ನು ಮಥನ ಮಾಡಿದರೆ ಜ್ಞಾನದ ಅಮೃತವನ್ನು ನೀವು ಪಡೆಯಬಲ್ಲಿರಿ ಎಂಬುದಾಗಿ ಅಷ್ಟಮ ಸ್ಕಂದದ ವ್ಯಾಖ್ಯಾನ ಮಾಡುವಾಗ ಸಮುದ್ರ ಮಥನ ಎಂಬುದು ಶಾಸ್ತ್ರ ಮಥನದ ಸಂದೇಶ ಅಂತ ಅಪ್ಪಣೆ ಕೊಡಿಸಿದ್ದಾರೆ. ಕೃಷ್ಣಾವತಾರ ಹೇಳ್ತಾರೆ, ಕೃಷ್ಣ ಅಂದರೆ ಧರ್ಮಸ್ವರೂಪಿ. ರಾಮನನ್ನು ರಾಮಾಯಣದಲ್ಲಿ ಮೂರ್ತಿಮತ್ತಾದ ಧರ್ಮ. ಶ್ರೀಕೃಷ್ಣ ಅಂದರೆ ಧರ್ಮಸ್ವರೂಪಿ. ಕಂಸ ಅಧರ್ಮ. ಮಥುರಾ ನಗರ ಈ ದೇಹವೇ ಮಥುರಾ, ಸಾಧನೆ ಭೂಮಿದು. ಆದರೆ ಮಥುರಾ ನಗರದಲ್ಲಿ ಯಾರ ಅಧಿಕಾರ? ಕಂಸನ ಅಧಿಕಾರ, ಅಧರ್ಮದ ಅಧಿಕಾರ ಮಥುರಾ ನಗರದಲ್ಲಿ. ಉಗ್ರಸೇನ ಹೆಸರಿಗೆ ಮಾತ್ರ. ಅವನನ್ನು ಕಂಸ ಕಾರಾಗೃಹದಲ್ಲಿ ಇಟ್ಟಿದ್ದಾರೆ. ಉಗ್ರಸೇನನ ಬಂಧನ, ಕಂಸನ ಅಧಿಕಾರ. ಆ ಸ್ಥಿತಿಯಲ್ಲಿ ಕೃಷ್ಣ ಬಂದ ಮಧುರೆಗೆ. ಬಂದು ಕಂಸನ ಸಂಬರಾರ ಮಾಡಿ ಉಗ್ರಸೇನನನ್ನು ಬಂಧ ಮುಕ್ತಗೊಳಿಸಿದ. ನಮ್ಮ ಜೀವನದಲ್ಲಿ ಈ ಮಥುರಾ ನಗರದಲ್ಲಿ ಅಧರ್ಮದ ಕಾರುಭಾರ. ಕಂಸ ಅಂದರೆ ಅಧರ್ಮ, ಅಧರ್ಮದ್ದೇ ಅಧಿಕಾರ. ಉಗ್ರಸೇನ ಬಂಧಿತ, ಇವನು ಬಂಧನಕ್ಕೆ ಒಳಪಟ್ಟಿದ್ದಾನೆ. ಕಂಸನ ಅಧಿಕಾರ ಚಲಾಯಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ನಮ್ಮ ಜೀವನದ ಒಳಗೆ ಕೃಷ್ಣನ ಪ್ರವೇಶ ಆಗಬೇಕು. ವೃಂದಾವನದಿಂದ ಕೃಷ್ಣ ಬಂದಂತೆ ನಮ್ಮ ಜೀವನದ ಒಳಗೆ ಕೃಷ್ಣನ ಪ್ರವೇಶ ಮಾಡಿ ಅಧರ್ಮದ ನಾಶ ಮಾಡಿದರೆ ಉಗ್ರಸೇನನಿಗೆ ಜೀವನಿಗೆ ಬಂಧ ಮೋಚನೆಯಾಗ್ತದೆ. ಇದು ಕೃಷ್ಣನ ಕಂಸ ವಧೆಯ ಸಂದೇಶ. ಇದನ್ನು ದಶಮ ಸ್ಕಂದದಲ್ಲಿ ಶ್ರೀಮದಾಚಾರ್ಯರು ವಿಜಯಧ್ವಜ ತೀರ್ಥರು ವಿವರಿಸ್ತಾ ಇದ್ದಾರೆ. ಹೀಗೆ ಭಾಗವತದ ಇತಿಹಾಸ, ಪ್ರಾಚೀನ ಕಥೆ, ಅದಕ್ಕೆ ಅಧ್ಯಾತ್ಮ ಸಂದೇಶದ ಒಂದು ಅಧ್ಯಾತ್ಮ ಸಂದೇಶದ ಲೇಪನವನ್ನು ಕೂಡ ಕೊಟ್ಟು ನಮಗೆಲ್ಲ ಭಾಗವತದ ಸಾರ ಏನು, ಅದರ ಸಂದೇಶ ಏನು, ಅದರ ರಹಸ್ಯ ಏನು, ಪ್ರತಿ ಶ್ಲೋಕದ ಅರ್ಥ ಏನು, ಪ್ರತಿ ಶ್ಲೋಕದಲ್ಲಿಯೂ ಕೂಡ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ, ಆಚಾರ್ಯರ ಅಭಿಪ್ರಾಯಕ್ಕೆ ಅನುಗುಣವಾಗಿ ಎಲ್ಲ ಶ್ಲೋಕಗಳ ವ್ಯಾಖ್ಯಾನ ಬರೆದ ವಿಜಯಧ್ವಜ ತೀರ್ಥರ ಉಪಕಾರ ಅವಿಸ್ಮರಣೀಯವಾದ ಉಪಕಾರ ಸಜ್ಜನ ವೃಂದಕ್ಕೆ ಅವರು ಮಾಡಿದ್ದಾರೆ. ಅಂತಹ ವಿಜಯಧ್ವಜ ತೀರ್ಥರ ಪುಣ್ಯ ದಿನವನ್ನು 5ನೇ ಪರ್ಯಾಯ ಅವಧಿಯಲ್ಲಿ ಮಾಡುವ ಅವರ ಒಂದು ಅನುಗ್ರಹ ನಮಗೆ ದೊರಕಿದೆ. ಅವರ ಅನುಗ್ರಹ ಎಲ್ಲ ಸಜ್ಜನ ವೃಂದದ ಮೇಲೆ ಇರಲಿ. ನಮ್ಮಲ್ಲಿ ಅವರ ಒಂದು ಥರದ ಭೌತಿಕ ಪ್ರಪಂಚದ ಆಸಕ್ತಿ ಬೇಡ, ಸಜ್ಜನರ ಸಂಗಮ ಬೇಕು, ಆಚಾರ್ಯರ ಸಿದ್ಧಾಂತದ ಅಮೃತ ದೊರೆಯಬೇಕು. ಇಷ್ಟೇ ಕೇಳು. ಒಂದು ವೈರಾಗ್ಯ, ಭೌತಿಕ ವಿಷಯದಲ್ಲಿ ಆಸಕ್ತಿ ಬಿಡಿ. ಎರಡನೆಯದ್ದು ಸಜ್ಜನರ ಜ್ಞಾನಿಗಳ ಸಂಬಂಧ ಆಗಿ. ಮೂರನೆಯದ್ದು ಮಧ್ವಾಚಾರ್ಯ ಸಿದ್ಧಾಂತದ ಅಮೃತಪಾನ. ಇದು 3 ಸಿಕ್ಕಿದರೆ ಸಾಕು. ಎಂಥ ಪ್ರಾರ್ಥನೆ! ಅಂತಹ ವೈರಾಗ್ಯ, ಸಜ್ಜನರ ಸಂಪರ್ಕ, ಆಚಾರ್ಯರ ಸಿದ್ಧಾಂತದ ಅಮೃತಪಾನ, ಇದು ನಮ್ಮ ಜೀವನದಲ್ಲಿ ದೊರಕಲಿ. ಇದು ಅವರು ಒಬ್ಬರಲ್ಲ, ನಾವೆಲ್ಲರೂ ಕೂಡ ಇದನ್ನು ಬಯಸಬೇಕು. ನಾವು ಏನು ಬಯಸಬೇಕು ಎಂಬುದನ್ನು ವಿಜಯಧ್ವಜ ತೀರ್ಥರು ತಮ್ಮ ಗ್ರಂಥದ ಕೊನೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಮಹತ್ವರಾದ ವಿಜಯ ತೀರ್ಥರ ಈ ಒಂದು ಪುಣ್ಯ ದಿನದಲ್ಲಿ
ನಮಗೆಲ್ಲರಿಗೂ ಕೂಡ ಅವರ ನಿರಂತರ ಅನುಗ್ರಹ ದೊರೆಯಲಿ ಎಂಬುದಾಗಿ ಪ್ರಾರ್ಥಿಸಿ ನಮ್ಮ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.